ರಾಯಬಾಗ ತಾಲೂಕಿನ ಕಂಕಣವಾಡಿ ಪಟ್ಟಣದ ಭಾಗ್ಯಲಕ್ಷ್ಮಿ ವೈನ್ ಶಾಪ್ ಅನ್ನು ನಿಯಮಬಾಹಿರವಾಗಿ ಚಲಾಯಿಸುತ್ತಿದ್ದಾರೆ. ಪ್ರತಿಯೊಂದು ಪೌಚ್ ಅಥವಾ ಕ್ವಾರ್ಟರ್ ಮೇಲೆ 25 ರೂಪಾಯಿ ಹಣ ಹೆಚ್ಚಿಗೆ ಪಡೆಯುತ್ತಿದ್ದಾರೆ. ಅಲ್ಲದೆ ಅಲ್ಲಿಯೇ ಸಾರಾಯಿಯನ್ನು ಕುಳಿತುಕೊಂಡು ಕುಡಿಯಲು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದನ್ನು ಪ್ರಶ್ನಿಸಿದರೆ ಉಡಾಫಿ ಉತ್ತರ ಮಾಲೀಕನಾದ ಸಂಜೀವ ಬಿರಡಿ ಟಿಎಂಸಿ ನಂಬರ್ 2070 ನೋಂದಣಿ ಸಂಖ್ಯೆಯನ್ನು ಹೊಂದಿರ್ತಾರೆ. ಇವರು ಯಾವ ರೀತಿ ಉಡಾಫಿ ಉತ್ತರ ನೀಡ್ತಾರೆ ನೋಡಿ. ಏನಿಲ್ಲ, ನಿಮ್ ಕಂಕನವಾಡ್ಯಾಗ ಒಂದ್ ನಿಮ್ಮದ್ ವೈನ್ ಶಾಪ್ ಐತಲ್ರಿ? ಐತಿರಲ್ಲ. ಅದ ಒಂದ್ ಬಾಟಲ್ 25 ರೂಪಾಯಿ ಜಾಸ್ತಿ ತಗೊಳತ್ತೀರಿ. ಯಾವ್ದ್ರಿಪ್ಪ 25? ಬಿಪಿಸ್ಕಿರಿ. ಬಿಪಿಸ್ಕಿರಿ 25 ಹೆಚ್ಚೈತ್ರಿ, 10 ರೂಪಾಯಿ ಹೆಚ್ಚೈತ್ರಿ MRP ಬಿಟ್ಟ. ಇಲ್ಲಿ ಮಾತಾಡ್ತೀರಿ ನಿಮ್ಮ ಅಂಗಡಿಯಾಗ ಕೊಡೋರು ಕೂಡ ಕೊಡ್ರಿ. ಅದ್ ಯಾವ್ದು BPC 25 ರೂಪಾಯಿ ಡಿಫ್ರೆನ್ಸ್ ಐತ್ರಿ ರೇಟ್. ಸಕರ್ 25 100 MRP ಇದೆ ಸಕರ್. ಅದು ಹಳಿ MRP ಐತೇನದ? ಸಕರ್ ಇನ್ವಾಯ್ಸ್ ಚೆಕ್ ಮಾಡದ. ಸಕರ್ 135 ಸಕರ್ MRP ಇದು. MRP ಎಷ್ಟೈತಿ? 135. ಸಕರ್. ಈಗ ಹೆಂಗ್ ಮಾಡ್ತಾರದ? 160 ಸಕರ್. 160 ಕ್ವಾರ್ಟರ್ ಅಣ್ಣ? ಸಕರ್. ಚಿಕಟ್ ಅಂಗಡಿ ಅಷ್ಟೇ ಮಾಡ್ತಾರ? ಅವರು ಹೆಂಗ್ 150 ಹಚ್ಚಿರು. ಮೊನ್ನೆ ಹೇಳಿದ್ನಲ್ ಸಕರ್, ರೇಟ್ ಇದು ಮಾಡ್ಯಾರ ಅವ್ರು ಅಂತ. ಅದನ್ನ ಹೇಳಿದ್. ಆಯ್ತ ನೋಡ್ರಿ, ರಮೇಶ್ ಕಳ್ಸ ಅದ್ರ ಜೋಡಿ ಮಾತು. ಆಯ್ತು. ಎಷ್ಟು 150 ಕೊಡ್ರಿ ಸರ್? 150 ಕೊಡ್ರಿ. ಅಲ್ರಿ, ನಾವು ನಿನ್ ಜನ ಮಾರಂಗ್ ಮಾಡೋ ಅವಂಗಟ್ ಕೊಟ್ಟು ಕಳ್ಸೋ ನಿನ್. ಸರಿ ಸರ್. ಹಲೋ ರೀ, ಹೇಳ್ರಿ. ಈಗ ಅದ ಹಳಿದ ರೇಟ್ ವೇರಿಯೇಷನ್ ಆಗೈತ್ರಿ. ವೇರಿಯೇಷನ್ ಹೆಂಗ್ರಿ? ಹಂಗೆ ಆಕತ್ರಿ. ಅದ ನಿಮ್ಗ ಪ್ರತ್ಯಕ್ಷ ಮಾತಾಡ್ತೇನ್ರಿ. ಅವೆಲ್ಲ ಗದ್ಲು ಬಾಳ ಅದಾವ್ರಿ. ಈಗ ಅಲ್ರಿ, ನಮ್ ಇನ್ವಾಯ್ಸ್ದಾಗ ನೋಡಲ್ಲಿ 2 ಓತ್ ಹೇಳ್ರಿ. ನಮ್ 10% ಮಾರ್ಜಿನ್ ಬಿಟ್ಟ ಎಕ್ಸೆಸ್ ತಕೊಳಕತ್ತಾರ. ಏನ್ ಮಾಡತ್ತಾರ ರೊಕ್ಕ? ನಮ್ ಅಂಗಡ್ಯಾಗ ಮ್ಯಾನೇಜರ್ ಕೊಡ್ರಿ, ಇನ್ವಾಯ್ಸ್ ತೋರ್ಸ್ತಾನ. 2 ಅದನ್ನ ಜರ ನೀವು ಸಿದ್ದರಾಮಯ್ಯನ ಕೇಳ್ರಿ, ಅದಕ್ ತಕೊಳಕತ್ತಾರತ್ ಹೇಳಿ. ಸಿದ್ದರಾಮಯ್ಯನ ಕೇಳೋದಿಲ್ರಿ ಏನ್ರಿ? ಅದಲ್ರಿ, ಈಗ ಹೆಂಗಾಗೈತ್ರಿ, ಟ್ರಾನ್ಸ್ಪೋರ್ಟ್ ನಮ್ಮ ಮೇಲೆ ಬೀಳಾಕತೈತಿ. ಇದು 2 ಬೀಳಾತೈತಿ. ಹಮಾಲಿ ಸ್ಟ್ರೈಕ್ ಮಾಡಿ ವೈನ್ ಶಾಪ್ ದಾಗ ಕೂತ್ ಕುಡಿಯೋದ ಪರ್ಮಿಷನ್ ಇಲ್ರಿ. ಮತ್ತೆ ಇಲ್ಲಿ ಕೂತ್ ಕುಡಿಯಾಕ ವ್ಯವಸ್ಥೆ ಮಾಡ್ಯಾರಿ. ನಾವ್ ಹೆಂಗ್ ಮಾಡಿವ್ರಿ? ಪ್ರೊನೌನ್ಸಿಯೇಷನ್ ಬಿಟ್ಟು ಹೊರಗೈತ್ರ. ಮಂದಿಗೆ ಅನುಕೂಲ ಬೇಕ್ರಿ, ಇಲ್ಲಿ ಗಿರಾಕಿ ಬರಂಗಿಲ್ಲ. ಏನ್ ಮಾಡುದ್ರಿ? ನಮಗ ಏನಾಗೈತ್ರಿ, ಲೈಸೆನ್ಸ್ ಬಿ ಸರ ನೀವೆಲ್ಲ ಜಾಸ್ತಿ ಅಂದ್ರೆ ಎಷ್ಟ್ ಲೆಕ್ಕ ಹಾಕ್ರಿ? ಏನ್ ಮಾಡವ್ರಿ? ಮತ್ತೆ ಎಲ್ಲಾರ್ಗಿ ಮಾಮೂಲು ಕೊಡ್ಬೇಕಾಗ್ತತಿ, ಎಲ್ಲಾರ್ಗಿ ಖುಷಿಯಲ್ಲಿ ಕೊಡ್ಬೇಕಾಗ್ತತಿ. ಏನ್ ನಾವ್ ಹೊಲ ಮಾರಿ ಕೊಡೋಣ್ರಿ? ಆಯ್ತಾಯ್ತು. ಹಂಗ ಅಲ್ರಿ, ಈಗ ಹೆಂಗೈತಿ ಗೊತ್ತೈತಿ? ನಾವ್ ಹೇಳು ತಿಳ್ಕೊಂಡ್ರಿ, ಲೈಸೆನ್ಸ್ ಫೀ ದುಪ್ಪಟ್ ಮಾಡಿದ್ರಿ ನೀವು. ಈಗ ಮತ್ ಬಜೆಟ್ದಾಗ 36,000 ಕೊಟ್ಟಿದ್ 45 ಮಾಡಿದ್ರಿ. ಎಲ್ಲಾ ನಮ್ಮೆಲ್ಲ ಗಂಟು ಬಿದ್ದಾವ. ಸಿದ್ದರಾಮಯ್ಯ ಏನ್ ಮಾಡ್ಯಾರ್ರಿ? ಏನ್ ನೋಡ್ರಿ, ಹೆಂಗ್ ಇದನ್ ಮಾಡ್ತೀರಿ ಮಾಡ್ರಿ. ನಾನು ಹೋಗ್ಕೊಂಡ್ ತಗೋರಿ. ಆಯ್ತಾಯ್ತು. ಆಯ್ತು ನೋಡ್ರಿ, ಈಗ ನಾವ್ ಒಬ್ರ ಮಾರಾತಿಲ್ಲ, ಎಲ್ಲಾರು ಕೂಡ ಮಾರಾಕತ್ತಾರ. ಅಲ್ಲದೆ ಎಲ್ಲರಿಗೂ ಮಾಮೂಲು ನೀಡಬೇಕು, ಕುಶಾಲಿ ನೀಡಬೇಕು, ಹಫ್ತಾ ಕೊಡಬೇಕು, ಏಕವಚನದಲ್ಲಿ ಸಿದ್ದರಾಮಯ್ಯ ಮಾಡಿದ್ದಾನೆ ಎಂದು ಲೈಸೆನ್ಸ್ ಫೀಸ್ ಹೆಚ್ಚು ಮಾಡ್ತಾನೆ. ಹೀಗೆ ಸಾರಾಯಿ ಮಾಫಿಯಾ ಹೇಗೆ ನಡೆಯುತ್ತೆ ಎಂಬುದನ್ನು ಹೇಳಿದ್ದಾರೆ. ಹಾಗೂ ನಾನೊಬ್ಬನೇ ಹೆಚ್ಚಿನ ಬೆಲೆಗೆ ಸಾರಾಯಿ ಮಾರೋದಿಲ್ಲ, ಇನ್ನುಳಿದೆಲ್ಲ ಸಾರಾಯಿ ಮಾರಾಟ ಮಾಡೋರು ಹೀಗೆ ಮಾರಾಟ ಮಾಡ್ತಾರೆ ಎಂದು ಹೇಳಿದ್ದಾರೆ. BP ಅಣ್ಣ? ಬಿಸ್ಕಿ ಕೊಡ್ರಲ್ಲ. ಒಂದು ಸಿಂಗ್ ಎಷ್ಟು? 160 ರೀ. 135 ಅಲ್ಲ ರೇಟು? 160 ರೀ. 160 ಎಷ್ಟು ಹೆಚ್ಚೈತಿ ರೀ? 15 40 25 ಹೆಚ್ಚತ್ತಲ್ರಿ ನೀವು ಹೇಳಿದ್ದು? 25 ಹೆಚ್ಚು ತೋತೀರಿ? ರೇಟಲ್ಲ ಮತ್ತೆ ನೋಡ್ರಿ, 135 ರೇಟ್ ಅದ. ರೇಟ್ ಜಾಸ್ತಿ. 25 ರೂಪಾಯಿ ಹೆಚ್ಚೈತಲ್ರಿ ನೀವು ಹೇಳಿದ್ರು.
25 ರೂಪಾಯಿ ಹೆಚ್ಚು ಸಾಹೇಬ್ರಿ ಇವ್ರು ಹೇಳಿದ್ರು 25 ರೂಪಾಯಿ ಹೆಚ್ಚು ಭಾಳ ಐತಿ ಕತೆ ಮತ್ತು ಇದು ಹೋಲ್ಸೇಲ್ ಅಂಗಡಿ ಇದು ಅಲ್ರಿ ಅಲ್ಲಿ ಮುಂದೆ ಐತ್ರಿ ಗೌರ್ಮೆಂಟ್ ಇದು ಯಾವ್ದು ರೀ ವೈನ್ಸ್ ಅಲ್ರಿ ನಿಮ್ಮ ಲೈಸೆನ್ಸ್ ಅಲ್ರಿ ಲೈಸೆನ್ಸ್ ಇರ್ತದೆ ಮತ್ತು ಲೈಸೆನ್ಸ್ ಅಂದ್ರೆ ಕಮ್ಮಿನೇ ಇರ್ತದೆ ರೇಟ್ ಹಿಂಗೆ 2 ನಂಬರ್ ಮಾಡಿದ್ರೆ 10-20 ರೂಪಾಯಿ ಹೆಚ್ಚುತ್ತಾರೆ ಅವರು ಊರಾಗೆಲ್ಲ ಮಾರ್ತಿದ್ರು ಅಂದ್ರೆ 10 ರೂಪಾಯಿ 20 ಮುಂದೆ ರಾಯಬಾಗ್ ಹೊಡಿದ್ರಿ ತೋರಿ 25 ರೂಪಾಯಿ